ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊನ್ನೆ ಸುದೀಪ್ ಸರ್ ಕೆಲವೊಬ್ಬರಿಗೆ ಟಾರ್ಗೆಟ್ ಮಾಡಿದ್ರು. ಟಾರ್ಗೆಟ್ ಅಂತ ಹೇಳಿದ್ರೆ ಅವ್ರು ಮಾಡಿರೋ ತಪ್ಪು ಏನು ಅಂತ ಹೇಳಿ ಆ ತಪ್ಪಿನ ಅರಿವು ಮಾಡಿಸಿದ್ರು. ಆ ಟೈಮಲ್ಲಿ ಕಾವ್ಯಂಗೂ ಕೂಡ ಹೇಳ್ತಾರೆ ಎಲ್ಲಿ ಅವರು ಮಿಸ್ಟೇಕ್ ಮಾಡಿದ್ರು, ಎಲ್ಲಿ ಎಡವಿದ್ರು ಅಂತ. ಸೊ ಅದೆಲ್ಲೋ ಒಂದು ಕಡೆ ವರ್ಕ್ ಆಯ್ತಾ ಅಂತ. ಸೊ ಅವರು ಮಾತಾಡ್ತಾ ಇರ್ತಾರೆ ನಿನ್ನೆ ಎಪಿಸೋಡ್ನಲ್ಲೂ ಕೂಡ, ಕಾವ್ಯ ನನ್ಗೆ ಯಾಕೋ ಇಲ್ಲಿ ಇರಬೇಕು ಅಂತ ಅನಿಸ್ತಾ ಇಲ್ಲ, ಮನೆಗೆ ಹೋಗ್ಬಿಡ್ಲಾ ಅಂತ. ಆ ರೇಂಜಿಗೆ ತಗೊಂಡ್ರ ಹೇಗೆ? ಅದೇ ಮೇಡಮ್, ಕಾವ್ಯ ಅವ್ರ ಆಟದಲ್ಲಿ ಏನಂತ ಹೇಳಿದ್ರೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಮಿಕ್ಕಿದೆಲ್ಲ ಕ್ಲಾಸ್ಗಿಂತ ಆ ಒಂದು ಮಾತು ಅವರಿಗೆ ತುಂಬ ಹರ್ಟ್ ಆಯಿತು ಅನ್ಕೊತೀನಿ. ಅದು ಯಾವುದಂದರೆ ಅಶ್ವಿನಿ ಮತ್ತು ರಕ್ಷಿತಾಯಿಂದನೇ ಕಾವ್ಯ ಗುರ್ಸ್ಕೊಳ್ಳೋಕ್ಕಂತ ಅವಕಾಶ ಕೊಟ್ಟರು. ಅದಿಲ್ಲ ಅಂದರೆ ಕಾವ್ಯ ಅವರು ಗುರ್ಸ್ಕೊಳ್ತಾನೆ ಇರಲಿಲ್ಲ ಅನ್ನೋ ಮಾತುಗಳನ್ನು ಆಡ್ತಾಯಿದ್ರು. ಆ ಮಾತು ಕಾವ್ಯ ಅವ್ರಿಗೆ ಇಷ್ಟ ಆಗಿಲ್ಲ. ವಿವರಾಗಿ ನನಗೂ ಆ ಮಾತು ಸಹಮತ ಇಲ್ಲ. ಯಾಕಂದರೆ ನಿನ್ನೆ ಅದೇ ಒಂದು ಕೆಲವೊಂದಿಷ್ಟು ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿಯವರು ಒಂದು ಉತ್ತರ ಕೊಡ್ತಾರೆ. ಏನಂತ ಹೇಳಿದ್ರೆ ಗಿಲ್ಲಿಯಿಂದ ಕಾವ್ಯ ಅನ್ನೋ ಒಂದು ಏನು ಮಾತುಗಳಿತ್ತಲ್ಲ, ಅದರಲ್ಲಿ ಅದು ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ವಾರದಿಂದನೂ ನಾವು ಈಗ ಇಲ್ಲಿ ಕೆಲವೊಂದಿಷ್ಟು ಡಿಸ್ಕಷನಲ್ಲೂ ನಾನು ಅದನ್ನೇ ಹೇಳಿದ್ದೆ. ಏನಂದರೆ ಕಾವ್ಯ ಅವರನ್ನು ಯಾಕೆ ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ, ನಾನು ಸ್ಟಾರ್ಟಿಂಗ್ ಸೀಸನ್ನಿಂದ ಒಂದು ಒಳ್ಳೆ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅನ್ನೋದೇ ನನ್ನ ಮೊದಲಿಂದ ಒಂದು ಈಚೆ ಇತ್ತು. ಫೇವ್ರೇಟ್ ಕಂಟೆಸ್ಟೆಂಟ್. ಅದಕ್ಕೆ ರೀಸನ್ ಇತ್ತು ಮೇಡಮ್. ಏನಂದರೆ ಕಾವ್ಯ ಅವರು ಆ ಒಂದು ಮೊದಲನೇ ವಾರದಲ್ಲಿ ಅವರಂತ ತೆಗೆದುಕೊಂಡಂಥ ಸ್ಟ್ಯಾಂಡ್ ಆಗಿರ್ಬೋದು, ಗಿಲ್ಲಿ ಸ್ಟಾರ್ಟಿಂಗಲ್ಲಿ ಹೆದರ್ಕೊಂಡಿರುವಂಥ ಸನ್ನಿವೇಶಗಳನ್ನು ನೋಡಿದ್ವಿ. ಅದು ಗಿಲ್ಲಿಯವರೇ ನಿನ್ನೆ ಆ ಮಾತನ್ನು ಹೇಳ್ತಾರೆ. ಎಲ್ಲಿ ಅಂದರೆ ರಾಜಮಾತಾ ಅಂತ ಹೇಳಿ ಅಶ್ವಿನಿ ಅವರು ಒಂದು ಸ್ವಲ್ಪ ಡಾಮಿನೇಟಿವ್ ಆದಾಗ ಗಿಲ್ಲಿ ಅವರು ಅದಕ್ಕೆ ಕ್ಷಮೆ ಕೇಳೋದಾಗಿರ್ಬೋದು. ಕೆಲವೊಂದಿಷ್ಟು ಕಡೆ ನಾಮಿನೇಷನ್ ವಿಚಾರದಲ್ಲಿ ಅವರು ಮತ್ತು ಗಿಲ್ಲಿ ಅವರು ಕೆಲವೊಂದಿಷ್ಟು ಮಿಸ್ಟೇಕನ್ನು ಸರಿಯಾಗಿ ಸ್ಟ್ಯಾಂಡ್ ತೊಗೊಂಡಿರೋದು ಕಾವ್ಯ ಅವರು. ಅವಾಗ ನಮ್ಗೆ ಅನಿಸಿತ್ತು ಒಂದು ಫೀಮೇಲ್ ಕಂಟೆಸ್ಟೆಂಟ್ ಆಗಿ ಆಫ್ಟರ್ ನಾವು ಏನು ಸಂಗೀತ ಶೃಂಗೇರಿ ಅವ್ರ ನಂತರ ಕಾವ್ಯ ಅವರನ್ನು ಆ ಜಾಗದಲ್ಲಿ ನೋಡುವಂಥ ಇಚ್ಛೆ ಇತ್ತು. ಆದರೆ ಅವರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ ಸೀಸನನ್ನು ಆಡಿಲ್ಲ. ಆದರೂ ಕೆಲವೊಂದಿಷ್ಟು ಕಡೆ ಅವರು ಸ್ಟ್ರಾಂಗ್ ಆದ ಸ್ಟ್ಯಾಂಡನ್ನು ತಗೊಳ್ತಾ ಇದ್ರು ಕಾವ್ಯ ಅವರು. ಕೆಲವೊಂದಿಷ್ಟು ಅದೇ ರಕ್ಷಿತಾ ಮತ್ತು ಅಶ್ವಿನಿ ಅವರಿಂದಲೇ ಗುರ್ಸ್ಕೊಂಡ್ರು ಅಂದರೆ ಮತ್ತು ಗಿಲ್ಲಿಯಿಂದಲೇ ಕಾವ್ಯ ಅಂದರೆ ಅದನ್ನು ಆ ಮಾತನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ನಿನ್ನೆ ಕಾವ್ಯ ಅವರು ಮಾತಾಡಿರೋದು ತಪ್ಪಂತೀನಿ. ಯಾಕಂದರೆ ಅವರಿಗೆ ಜನರು ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ. ಅವ್ರ ಮಾತನ್ನು ಮೀರಿ ಲಾಸ್ಟ್ 1 ವೀಕ್ ಅಲ್ಲಿ ಇದ್ದಾರೆ. ಆ ಟೈಮ್ ಅಲ್ಲಿ ಅಂತ ಮಾತು ಬೇಡ ಆಯ್ತು. ಹೌದು, ಅದೊಂದು ರೀತಿ ತಪ್ಪ ಅವರು ಕಾವ್ಯ ಅವರು ಮಾಡಿರೋದು ತಪ್ಪಂತೀನಿ. ಮಿಕ್ಕಿದೆಲ್ಲ ನೋಡಿದ್ರೆ ಅವರಿಗೆ ಏನು ನಿರಂತರ ಬ್ಲೇಮ್ ಮಾಡ್ಕೊಂಡು ಬರ್ತಿದಾರಲ್ಲ, ಅದು ಸರಿಯಲ್ಲ. ಅವರ ಒಂದು ವ್ಯಕ್ತಿತ್ವಗಳಿಂದನೇ ಅವರು ಇಲ್ಲಿ ತನಕ ಬಂದಿರ್ತಾರೆ. ಈಸಿಯಾಗಿ ಬರೋದಿದ್ರೆ ಇಲ್ಲಿ ತನಕ ಬರ್ತಾ ಇರಲಿಲ್ಲ, ಫೈನಲ್ ವೀಕ್ಗೆ ಬರ್ತಾ ಇರಲಿಲ್ಲ ಅನ್ಕೊಂತೀನಿ. ಆ ಒಂದು ಸಣ್ಣ ಮಿಸ್ಟೇಕು ಅವರಿಗೆ, ಈಗ ಅವ್ರ ಫ್ಯಾನ್ಸ್ಗಳಿಗೆ, ಅವ್ರಿಗೆ ವೋಟ್ ಮಾಡಿದವರಿಗೆ ಅವರಿಗೆ ಒಂದು ಅನ್ಯಾಯದ ರೀತಿಯಾಗಿರುತ್ತೆ. ಅಂದರೆ ನಾವು ಇಲ್ಲಿಂದ ಆಟ ಬಿಟ್ಕೊಡ್ತೀವಿ ಅಂದರೆ ಇಷ್ಟು ದಿವಸ ಕಷ್ಟ ಒಂದು ಸ್ವಲ್ಪ ಅವರು ಚೆನ್ನಾಗಿ ಅವರ ಆಟನ ನೋಡಿ ಅವ್ರಿಗೆ ವೋಟ್ ಮಾಡಿರ್ತಾರಲ್ಲ, ಅವರಿಗೆ ಎಲ್ಲೊಂದು ಕಡೆ ಬೇಜಾರಾಗಬಹುದು ಅನ್ಕೊಂತೀನಿ. ಇದರಿಂದ ಅವ್ರ ಆಟಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಹೋಗೋದಂತಾದ್ರೆ ಆಕ್ಚುಲಿ ಧ್ರುವಂತ್ ಅವರು ಕೂಡ ಒನ್ ಟೈಮ್ ಅಲ್ಲಿ ಟ್ರಿಗರ್ ಆಗಿ ನನ್ಗೆ ಆಗಲ್ಲ ಅಂತ ಹೇಳಿರ್ತಾರೆ. ಆ ಟೈಮ್ ಅಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳೇ ಅವ್ರನ್ನ ಯಾವ ರೀತಿ ಬ್ಲೇಮ್ ಮಾಡಿದ್ರು ಅನ್ನೋದನ್ನಾದ್ರೂ ಒಂದ್ ಚಿಕ್ಕ ಯೋಚನೆ ಮಾಡ್ಬೇಕಿತ್ತು. ಹೌದು, ಅದೊಂದು ವಿಚಾರ ಹೇಳ್ಬೋದು. ಓಕೆ ಓಕೆ